ನಿಜವಾದ ಶಿಬಿರಕ್ಕೆ ನಾನು ಬಂದಿದ್ದೀನಿ ಅಂತಲೇ ಅರ್ಥ. ಎಲ್ಲಿ ಹೋದ್ರೂ ಸಹ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗಬಹುದೇನೋ. ಒಂದು ದೇವಸ್ಥಾನಕ್ಕೆ ಮತ್ತೊಂದು ಆಸ್ಪತ್ರೆಗೆ, ಇಲ್ಲಿ ಎರಡು ಕಡೆ ಹೋದಾಗ ಮಾತ್ರ ನೀವು ಇದೇ ಸಮಯಕ್ಕೆ ಹೋಗಿ ನೋಡ್ತೀನಿ ದರ್ಶನ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಕ್ಯೂನಲ್ಲಿ ಕಾಯಲೇಬೇಕು, ಭಾರಿ ಪೇಷನ್ಸ್ ಅಲ್ಲಿ ಕಾಯ್ಬೇಕು, ಭಾರಿ ತಾಳ್ಮೆನಲ್ಲಿ ಕಾದು ದೇವರನ್ನ ನೋಡಿದ್ರೆ ಮಾತ್ರ ನಿಮ್ಮ ಭಕ್ತಿ ಮುಟ್ಟುತ್ತೆ. ಅದೇ ರೀತಿಯಾಗಿ ಭಾರಿ ತಾಳ್ಮೆಯಲ್ಲಿ ವೈದ್ಯರನ್ನ ನೋಡಿದ್ರೆ ಮಾತ್ರ ಆ ಕಾಯಿಲೆಗೆ ಸರಿಯಾದಂತ ಚಿಕಿತ್ಸೆ ಸಿಗುತ್ತೆ. ಎಷ್ಟು ಜನಕ್ಕೆ ಈ ತಾಳ್ಮೆ ಕೆಟ್ಟು ಹೋಗುತ್ತೆ. ಕೆಲವು ಸರ್ತಿ ಕಾದು 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 ಅವ್ರ ಕಾಯಿಲೆ ಮೇಲೂ ಸಿಟ್ಟು, ಡಾಕ್ಟರ್ ಮೇಲೂ ಸಿಟ್ಟು, ಕಡೆಗೆ ಅಲ್ಲಿ ರಿಸೆಪ್ಷನ್ ಮೇಲೂ ಸಿಟ್ಟು, ಮನೆಗೆ ಬಂದ್ ಮನೆ ಮೇಲೂ ಸಿಟ್ಟು. ಅಷ್ಟೊತ್ತಿಗೆ BP ಕಡಿಮೆ ಮಾಡ್ಕೊಳಕ್ ಹೋಗಿ ವಾಪಸ್ ಬರೋ ಹೊತ್ತಿಗೆ ಇನ್ನಷ್ಟು ಜಾಸ್ತಿ ಮಾಡ್ಕೊಂಡು ಮನೆಗೆ ಬರೋದು. ಒಳಗೂ ಇವತ್ತು ನಾವು ನೋಡ್ತಾ ಇದ್ದೀವಿ ವೃದ್ಧಾಶ್ರಮ. ಯಾವುದೇ ಆಶ್ರಮನಾದ್ರೂ ಆಶ್ರಮಗಳ ಹೋಲಿಕೆಗಳಲ್ಲಿ ಬೇರೆ ಆಶ್ರಮಗಳಿಗಿಂತಲೂ ಬಹಳ ಕಷ್ಟವಾಗಿ ನಿಭಾಯಿಸ್ತಕ್ಕಂತ ಆಶ್ರಮ ವೃದ್ಧಾಶ್ರಮ. ಯಾಕೆ ಇದು ಕಷ್ಟ? ಅವ್ರನ್ನೇನಾದ್ರು ಎತ್ಕೊಂಡು ಓಡಾಡ್ಬೇಕೇನೋ ಅಲ್ಲ. ಇಲ್ಲಿ ಸಮಾಧಾನ ಅನ್ನುವಂಥದ್ದು ಬಹಳ ಕಡಿಮೆ ಇರ್ತದೆ. ಯಾಕೆಂತಂದ್ರೆ ಅವರ ಮನಸ್ಸಿನಲ್ಲಿ ಆಗಬಹುದಾದಂತ ಎಲ್ಲ ಆಸೆ ಆಕಾಂಕ್ಷೆಗಳಿಗೆಲ್ಲದಕ್ಕೂ ಸಹ ಪೂರ್ಣ ವಿರಾಮ ಇಟ್ಟು ವೈರಾಗ್ಯ ಭಾವದಿಂದ ಮಾತ್ರ ಆಶ್ರಮದಲ್ಲಿದ್ದು, ಇಲ್ಲರೆ ಇಲ್ಲಿ ಯಾವಾಗಲೂ ಇರತಕ್ಕಂಥವ್ರು ಯಾರಿರ್ತಾರೋ ಅವ್ರ ಮೇಲೆ ವ್ಯಕ್ತವಾಗುತ್ತೆ. ಬಹಳ ಜೋರಾಗಿ ವ್ಯಕ್ತವಾಗಬೇಕು ಅಂತಂದ್ರೆ ಮಂಜುಳಾ ಅವ್ರ ಮೇಲೆ ವ್ಯಕ್ತವಾಗಬೇಕು, ಇಲ್ಲ ಅಂತಂದ್ರೆ ಶಶಿಧರ ಮೇಲೆ ವ್ಯಕ್ತ ಆಗಬೇಕು. ಆಗ ಎಷ್ಟು ಮನಸ್ಸಿಗೆ ಬೇಜಾರಾದ್ರೂ ಸಹ ಅವರಲ್ಲಿ ಒಂದು ಸಮಾಧಾನ ಅನ್ನೋದು ದೇವರು ಕೊಡ್ತಾ ಹೋಗ್ತಾನೆ. ಯಾಕೆ ಆ ವಯಸ್ಸಿಗೆ ನಾವು ಇದನ್ನ ಹೇಳಿಸ್ಕೊಂಡಿದ್ದು ಒಂದು ಅನುಭವ ಅನ್ನುವಂಥದ್ದು ಪಡಿಬೇಕು. ನೀವು ಭಗವಂತನನ್ನ ಆರಾಧನೆ ಮಾಡ್ಬೇಕಾದ್ರೆ ನೇರವಾಗಿ ದೇವರು ಸಿಕ್ಕೋದಿಲ್ಲ. ಆ ನೇರವಾಗಿ ದೇವರು ಸಿಗದೇ ಇದ್ದಾಗ ನೀವು ಯಾರ ಮುಖಾಂತರ ದೇವರನ್ನ ನೋಡ್ಬೇಕು ಅಂತ ಅಂದಾಗ ನಿಮ್ಗೆ ಬೆರಳು ಎಷ್ಟು ಕೊಟ್ಟಿದ್ದಾನೆ ಕೈನಲ್ಲಿ? 5 ಕೊಟ್ಟಿದ್ದಾನೆ. ಕೆಲವರಿಗೆ ಯಾರಿಗಾರು 3 ಕೊಟ್ಟಿದ್ಯಾ? ಇಲ್ಲ. 6 ಕೊಟ್ಟದಿದ್ರೆ ಅದು ಎಕ್ಸ್ಟ್ರಾ ಅಂತ. ಅದು ಯಾತಕ್ಕೂ ಉಪಯೋಗಕ್ಕೆ ಬರಲ್ಲ. 5 ಕೊಟ್ಟಿದ್ದು ಮಾತ್ರ ಉಪಯೋಗಕ್ಕೆ ಬರುತ್ತೆ. ಈ 5ರಲ್ಲಿ ಬಲವಾದ ಬೆರಳು ಯಾವುದು? ಹೆಬ್ಬೆರಳು ಅಲ್ವೇ? ಈ ಹೆಬ್ಬೆರಳು ಅನ್ನುವಂಥದ್ದು ಭಗವಂತ. ಈ ಭಗವಂತ ಈ ಮುಷ್ಟಿಯನ್ನ ಬಲ ಮಾಡಬೇಕಾದ್ರೆ ಈ ಭಗವಂತ ಆ ಮುಷ್ಟಿ ಮೇಲೆ ಬಂದು ಹಿಂಗ್ ಕುತ್ಕೋಬೇಕಂತ. ಈ ಬೆರಳುಗಳ ಮೇಲೆ 4 ಬೆರಳುಗಳ ಮೇಲೆ ಬಂದು ಈ ಬೆರಳು ಕೂತ್ರೆ ಮಾತ್ರ ಈ ಕೈಗೆ ಬಲ ಅಂತ ಬರುತ್ತೆ. ನೋಡಿ, ಇದು ಹೀಗೆ ಇಟ್ಕೊಂಡ್ರೆ ಏನ್ ಬಲ ಬರಲ್ಲ, 4 ಬೆರಳಿಗೂ ಬಲ ಬರಲ್ಲ. ಅಥವಾ ಈ 4 ಇಲ್ಲ ಅಂತಂದ್ರೆ ಈ ಹೆಬ್ಬೆರಳು